ನಮ್ಮದಲ್ಲದ ವಸ್ತು ಎಂದಾದರೂ ನಮ್ಮದಾಗಕ್ಕೆ ಸಾಧ್ಯದ ಏನು? ಎಂದೂ ಸಾಧ್ಯವಿಲ್ಲ. ಅದಕ್ಕೆ ಈ ಜಗತ್ತಿಗೆ ನೋಡಿ ಕೇಳಿ ಮುಟ್ಟಿ ಅನುಭವಿಸಿ ಆನಂದ ಪಡಾಕ ಬಂದೇವೆ ವಿನಃ ಎಲ್ಲ ನಂದ ಆಗಲಿ ಅಂತ ಆಸೆ ಭಾವದಿಂದ ಬದುಕಾಕ ಬಂದಿಲ್ಲ. ಒಂದಿಷ್ಟು ನಿರಾಶೆವಾದಿಗಳನ್ನು ಆಗಿ ಬದುಕಬೇಕಾಗುತ್ತದೆ ಜಗತ್ತಿನೊಳಗೆ. ಆಸೆ ಏನು ಮಾಡ್ತದೆ? ಮನುಷ್ಯನ ಬದುಕನ್ನು ಹಾಳು ಮಾಡುತ್ತದೆ. ನಿರಾಸೆ ಮನುಷ್ಯನ ಜೀವನವನ್ನು ಸುಂದರಗೊಳಿಸ್ತದೆ, ಸುಮಧುರಗೊಳಿಸ್ತದೆ. ಅದಕ್ಕೊಂದಿಷ್ಟು ನಾವು ನಿರಾಸೆ ಭಾವದಿಂದ ಬದುಕೋದನ್ನು ಕಲಿಬೇಕು. ಈಗ ದೊಡ್ಡವರು ಸಣ್ಣವರು ಅಂತ ಹೇಳುತ್ತೇವೆ. ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಪ್ರಶ್ನೆ ಮೂಡಿದಾಗ ಅವರು ಶರಣರು ವಚನದೊಳಗೆ ಹೇಳುತ್ತಾರೆ, ಯಾರು ದೊಡ್ಡವರು? ಆಸೆಯಂ ಬಿಟ್ಟು ಕಿರಿಯರಿಲ್ಲ, ನಿರಾಸೆಯಂ ಬಿಟ್ಟು ಹಿರಿಯರಿಲ್ಲ. ಎಷ್ಟು ಚಲೋ ಮಾತು ಹೇಳ್ತಾರ. ಎರಡೇ ಶಬ್ದ. ಯಾರು ದೊಡ್ಡವರು ಯಾರು ಸಣ್ಣವರು ಈ ಜಗತ್ತಿನೊಳಗೆ. ಲಕ್ಷ ಕೋಟಿ ನೂರಾರು ಎಕರೆ ಜಮೀನ ಧನ ಕನಕಾದಿಗಳನ್ನು ಗಳಿಸಿದವರು ದೊಡ್ಡವರಲ್ಲ. ಯಾರು ದೊಡ್ಡವರು? ಯಾರಲ್ಲಿ ಭಗವಂತ ಎಷ್ಟು ಸಂಪತ್ತನ್ನು ಕೊಟ್ಟಾನ, ಕೊಟ್ಟ ಸಂಪತ್ತಿನೊಳಗೆ ಸಂತೃಪ್ತಿಯನ್ನು ಹೊಂದಿ ಹೆಚ್ಚಿನ ಸಂಪತ್ತು ನನಗೆ ಬ್ಯಾಡ ಅನ್ನುವಂಥ ನಿರಾಸೆ ಭಾವ ಯಾರ ಅಂತರಂಗದೊಳಗಿರ್ತದೆ ಅವರು ಈ ಜಗತ್ತಿನೊಳಗೆ ದೊಡ್ಡವರು. ಅವ್ರಕ್ಕಿಂತ ದೊಡ್ಡವರು ಮತ್ತೊಬ್ಬರು ಇಲ್ಲ. ಇನ್ನು ಕೆಲವರು ಇರ್ತಾರ, ಉಣ್ಣಾಕ ಕೊರತಿರೋದಿಲ್ಲ, ಉಡಾಕ ಕೊರತಿರೋದಿಲ್ಲ. ಮನೆಯೊಳಗೆ ಕೆಜಿ ಗಟ್ಟಲೆ ಬಂಗಾರನೂ ಅದ, ಬೆಳ್ಳಿನೂ ಅದ, ಬ್ಯಾಂಕ್ದೊಳಗೆ 1 ಕೋಟಿ ಬ್ಯಾಲೆನ್ಸ್ ಅದ. ಆದರೂ ಸಹಿತ ಸಾಕಂತ ಅನಿಸಿಲ್ಲ ಅವರಿಗೆ. ಇನ್ನೂ ಬೇಕನ್ನುವಂಥ ಭಾವನೆ ತುಂಬ್ಯದ. ಆದ್ದರಿಂದ ಯಾರಲ್ಲಿ ಇಂತಹ ಅತಿಯಾದ ಆಸೆ ಭಾವ ಇರುತ್ತದೆ ಅವರು ಜಗತ್ತಿನೊಳಗೆ ಸಣ್ಣವರು. ಅವ್ರಕ್ಕಿಂತ ಮಿಗಿಲಾದ ಸಣ್ಣವರು ಮತ್ತೊಬ್ಬರಿಲ್ಲ. ದೊಡ್ಡವರು ಸಣ್ಣವರು ಯಾವುದರಿಂದ? ಯಾರ ಮನಸ್ಸಿನೊಳಗೆ ಅತಿಯಾದ ಬಯಕೆ ಇಚ್ಛೆ ಇರ್ತದ ಅವರು ಸಣ್ಣವರು. ಯಾರಲ್ಲಿ ಸಾಕಪ್ಪ ಇಷ್ಟೆಲ್ಲ ಕೊಟ್ಟಾನಲ್ಲ, ಎಷ್ಟು ಬೇಡಿದ್ರೂ ಮನಸ್ಸು ಸಮಾಧಾನ ಆಗುವುದಿಲ್ಲದು, ಸಂತೃಪ್ತಿ ಹೊಂದುವುದಿಲ್ಲ. ಕಂಡದ್ದನ್ನೆಲ್ಲ ಮುಟ್ಟಿದ್ದನ್ನೆಲ್ಲ ನೋಡಿದ್ದನ್ನೆಲ್ಲ ನನಗೆ ಇರಲಿ ಅಂತದ ಹೊರತು ಎಂದು ಇಷ್ಟು ಸಾಕಪ್ಪ ಅಂತ ಅನಿಸೋದಿಲ್ಲ. ಅದಕ್ಕೆ ಏನು ಮಾಡೋದು? ಒಂದಿಷ್ಟು ಗಳಿಸಬೇಕು. ಸಂಪತ್ತನ್ನು ಗಳಿಸಬಾರದಂತಲ್ಲ, ಗಳಿಸಿದ ಸಂಪತ್ತು ಸುಖ ಕೊಡಬೇಕೇ ಹೊರತು ದುಃಖ ಕೊಡಬಾರದು. ಅಷ್ಟು ಮಾತ್ರ ಗಳಿಸಿರಬೇಕು. ಸಂಪತ್ತು ದುಃಖನ ಕೊಡ್ತಿತ್ತು ಅಂದ್ರೆ ಯಾಕೆ ಗಳಿಸಬೇಕು? ಯಾಕದು ಸುಖ ಕೊಡೋದಿಲ್ಲ ಅಂತ ಕೇಳಿದ್ರೆ, ಹೆಂಗೆಂಗ ಸಂಪತ್ತು ನಮಗೆ ಲಭಿಸ್ತದ, ದೊರೀತದ, ಸಿರಿವಂತಿಕೆ ಬರ್ತದ, ಆವಾಗ ಮನಸ್ಸು ಕೆಡುವಂತಹ ಸಾಧ್ಯತೆಯನ್ನು ಹೊಂದುತ್ತದೆ. ಅಂತರಂಗದೊಳಗೆ ನಮಗೆ ಗೊತ್ತಿರಲಾರ್ದಂಗೆ ಏನಾಗ್ತದ? ಅಹಂಕಾರ ಭಾವ ಮೂಡುತ್ತದೆ. ಆದ್ರೆ ಗೊತ್ತಾಗೋದಿಲ್ಲದು. ಭಾಳ ಸೂಕ್ಷ್ಮಾತಿ ಸೂಕ್ಷ್ಮ ಇರ್ತದೆ ಅಹಂಕಾರ. ನಮ್ಮೊಳಗೆ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. ಈ ದೃಷ್ಟಿ ಇಟ್ಟುಕೊಂಡು ಸುಭದ್ರ ವಿಚಾರ ಮಾಡಕತ್ತಿದ್ಲು. ಹೆಣ್ಮಗಳು ನಿನ್ನೆ ನಿಂತಿತ್ತಲ್ಲ ಕತಿ, ವಿಚಾರ ಮಾಡಿದ್ಲು. ಇಟ್ಟು ದಿವಸ ಬಡತನದೊಳಗೆ ನನ್ನ ಬದುಕು ಸಾಗಿತ್ತು, ಅಡಿಗಡಿಗೂ ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದೆ. ಇನ್ನು ಮತ್ತು ಪರಮಾತ್ಮ ದೇವರ ನನಗೆ ಸಂಪತ್ತು ಕೊಟ್ಟು ಹೋಗ್ತೀನಿ ಅಂದ ಬಳಿಕ
ಮತ್ತು ಆ ಸಂಪತ್ತು ನನ್ನ ಬಳಿ ಬಂದ ಬಳಿಕ ಅಹಂಕಾರ ಬಂತು ಅಂದ್ರೆ ಕೊಟ್ಟ ಭಗವಂತನನ್ನು ಮರೆತ್ಯ ಅಂದ್ರೆ ಏನಾದೀತು ಗತಿ ಅಂತ ತಿಳ್ಕೊಂಡು ಒಂದು ಕ್ಷಣ ವಿಚಾರ ಮಾಡಿ ನಮ್ಮಂಗ ನಿಮ್ಮಂಗ ಹೊಲ ಇರಲಾರ್ದವರು ಹೊಲ, ಮನೆ ಇರಲಾರ್ದವರು ಮನೆ, ಕನಕ ಕಾಂಚನ ಇರಲಾರ್ದವರು ಕನಕ ಕಾಂಚನ, ವಸ್ತು ಒಡವೆ ಇರಲಾರ್ದವರು ವಸ್ತು ಒಡವೆ, ಹೀಗೆಲ್ಲ ಯಾವುದನ್ನೂ ಬೇಡಾಕ ಹೋಗಲಿಲ್ಲ. ಯಾಕೆ ಗೊತ್ತಿತ್ತು ಇವು ಎಲ್ಲವೂ ಕ್ಷಣಿಕ ಸುಖ ಕೊಡ್ತಾವು. ಯಾರಿಗೂ ಎಂದೂ ಸಂತೋಷ ಕೊಟ್ಟ ಉದಾಹರಣೆ ಇಲ್ಲ ಜಗತ್ತಿನೊಳಗೆ ಅನ್ನೋದು ಗೊತ್ತಿತ್ತು ಹೆಣ್ಮಗಳಿಗೆ. ಆವಾಗ ಕೊನೆಯದಾಗಿ ನಿಶ್ಚಯ ಮಾಡಿದ್ಲು, ನಿರ್ಣಯ ಮಾಡಿದ್ಲು, ಭಗವಂತನೇ ನನ್ನನ್ನು ಅರಸಿಕೊಂಡು ನೀನು ನನ್ನ ತಂಗಿ ಭಾಳ ಬಡವೆದಾಳ, ಅದಕ್ಕೆ ಜಗತ್ತಿನ ಜನಗಳೆಲ್ಲರೂ ಸಿರಿವಂತರಾಗ್ಯಾರ ನನ್ನ ಬಳಿ ಬೇಡಿಕೊಂಡು, ಅದಕ್ಕೆ ನನ್ನ ತಂಗಿನೂ ಸಿರಿವಂತಳಾಗಿ ಬದುಕಲಿ ಅಂತ ನೀ ಏನು ಬಂದಿದ್ದೆಲ್ಲ ನನ್ನ ಬಳಿ, ನಿಂದದು ದೊಡ್ಡ ಗುಣ. ನಿನಗೆ ನಾನು ಧನ್ಯವಾದ ಹೇಳ್ತೀನಿ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಆದ್ರೆ ಒಂದು ತಿಳ್ಕೊ, ನೀ ಸಂಪತ್ತು ಕೊಡ್ತೀನಿ ಅಂತ ಬಂದಿದ್ದೆಲ್ಲ ಯಾರಿಗೆ ಇನ್ನೂ ಬೇಕನ್ನುವಂಥ ಭಾವದ ಅಲ್ಲ, ಅವ್ರಿಗೆ ಕೊಡು, ನನಗೆ ಮಾತ್ರ ಸಿರಿವಂತಿಕೆ ಬೇಡ, ಇನ್ನೊಂದಿಷ್ಟು ಕೊಡೋದಿತ್ತಂದ್ರೆ ಬಡತನನ ಕೊಡು, ನಿನ್ನ ಯಾವಾಗಲೂ ಸ್ಮರಣೆ ಮಾಡ್ಕೋತ ಇರ್ತೀನಿ ಅಂತ ಹೆಣ್ಮಗಳು ಹೇಳಿದ್ಲು. ಹಿಂಗೆ ಬೇಡಾಕ ಸಾಧ್ಯದ ಏನು ನಮ್ಮ ಬಳಿ? ಇನ್ನೂ ಒಂದಿಷ್ಟು ಬಡತನನ ಬರಲಿ ಅಂತ ಬೇಡಿಲ್ಲು. ಯಾಕೆ ಬೇಡಿಲ್ಲು? ನಿನ್ನ ಧ್ಯಾನ ಮಾಡೋಕೆ ಅವಕಾಶ ಇರ್ತದೆ, ನಿನ್ನ ಸ್ಮರಣೆ ಮಾಡೋಕೆ ಒಂದಿಷ್ಟು ಅನುಕೂಲತೆ ಇರ್ತದೆ. ಮತ್ತು ಸಿರಿವಂತಿಕೆ ಬಂತು, ಕೊಟ್ಟವನು ನಿನ್ನ ಮರೆತು ಬಿಟ್ಟೆ ಅಂದ್ರೆ 100 ವರ್ಷ ಅಲ್ಲ 1000 ವರ್ಷ ಬದುಕಿದ್ರೂ ಬದುಕಿಗೆ ಬೆಲೆ ಇಲ್ಲ. ಅದಕ್ಕೆ ಪದೇ ಪದೇ ಹೇಳ್ತಾರೆ ಅವರು ಬಸವಣ್ಣವರು. ಎಷ್ಟೋ ವಚನದೊಳಗೆ ಹೇಳ್ಯಾರ, ಏನು ಮರೆಯದೆ ಮರಿಬೇಡ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಯಾಕ ವಿಷಯಾದಿ ವಸ್ತುಗಳು ಮರೆಸ್ತಾವು. ಅವಕ್ರ ಕೆಲಸ ಏನಂದ್ರೆ, ಎಷ್ಟೇ ಅರಿವಿನ ಮನುಷ್ಯ ಇದ್ರೂ, ಜ್ಞಾನಿ ಮನುಷ್ಯ ಇದ್ರೂ ಸಹಿತ ಎಂತೆಂಥವ್ರನ್ನ ಮರೆಸಿಲ್ಲ. ಕೆಲವರು 100 ವರ್ಷ ಎದ್ರ ಸಲುವಾಗಿ ಬದುಕ್ಯಾರ, ಬರೀ ಹೊಲದ ಸಲುವಾಗಿ. ಇನ್ನು ಕೆಲವರು ಮಡದಿ ಮಕ್ಕಳ ಸಲುವಾಗಿ ಬದುಕ್ಯಾರ, ಮಡದಿ ಮಕ್ಕಳೇ ಪ್ರಪಂಚ. ಹೊಲ, ಮನಿ, ಅಧಿಕಾರ, ಅಂತಸ್ತು ಇದೇ ಪ್ರಪಂಚ. ಅದಕ್ಕೆ ಹೇಳಿದಾರವರು ಅಲ್ಲಮರು, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಅವ್ರ ಗುರಿ ಏನು? ದೇಶವನ್ನು ಕೈವಶ ಮಾಡಿಕೊಳ್ಳಬೇಕು, ಆ ದೇಶಕ್ಕೆ ನಾನು ಅಧಿಪತಿ ಆಗಬೇಕು, ಭೂಮಂಡಲದ ಸಾಮ್ರಾಟನಾಗಬೇಕು, ಸಾಮ್ರಾಜ್ಯದ ಅರಸೊತ್ತಿಗೆ ಎಲ್ಲಿ ಮ್ಯಾಲ ಕೂತು ಮೆರಿಬೇಕು, ಇದೇ ಗುರಿಯಾಗಿಟ್ಟುಕೊಂಡು ಹೋಗ್ಯಾರ. ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಅಜ್ಞಾನದೊಳಗ, ತಮಂಧ ಅಂದ್ರೆ ಅಜ್ಞಾನ, ನೋಡಬಾರದನ್ನು ನೋಡಿ ಒಳ್ಳೆಯದನ್ನು ಬಿಡೋದು, ಕೆಟ್ಟದ್ದನ್ನು ನೋಡೋದು, ಒಳ್ಳೆಯ ಮಾತುಗಳನ್ನು ಕೇಳೋದು ಬಿಡೋದು, ಕೆಟ್ಟ ನುಡಿಗಳನ್ನು ಚಾಡಿ ಮಾತುಗಳನ್ನು ಕೇಳೋದು, ಒಳ್ಳೆಯ ಕಾರ್ಯಗಳನ್ನು ಬಿಡೋದು, ಸಾಧ್ಯ ಆದಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡ್ಕೋತ ಹೋಗೋದು, ಇನ್ನೊಬ್ಬರ ಬಗೆಗೆ ಅಲ್ಲ ಸಲ್ಲದ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ವಿಚಾರಗಳನ್ನು ಮಾಡ್ಕೋತ ತನು ಮನ ಭಾವ ಬುದ್ಧಿ ಎಲ್ಲವುಗಳನ್ನು ಕೆಡಿಸ್ಕೊಂಡು ಮಲಿನ ಮಾಡಿಕೊಂಡು ತಮಂಧತೆಯೊಳಗೆ ಅಜ್ಞಾನದೊಳಗೆ ಗುರಿಯಾಗಿ ಲಯವಾಗಿ ಹೋದವ್ರೂ ಕೋಟಿ ಕೋಟಿ ಜನ ಅದಾರ ಜಗತ್ತಿನೊಳಗೆ. ಆ ಬಳಿಕ ಮುಂದೆ ಹೇಳ್ತಾರವರು, ಏನೋ ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಗುಹೇಶ್ವರ, ನೀ ಗುರಿಯಾಗಿ ಹೋದವರನ್ನ ಒಬ್ಬರನ್ನೂ ನಾ ಕಾಣೆ. ಎಷ್ಟು ಚಲೋ ಮಾತು ಹೇಳ್ತಾರ ಅವರು. ಎರಡೂ ವಚನಕ್ಕೂ ಸಂಬಂಧದ. ನೀ ಗುರಿಯಾಗಿ
ದೇವರನ್ನು ನಾ ಕಾಣಬೇಕು, ಭಗವಂತನ ದರ್ಶನವನ್ನು ನಾ ಪಡ್ಕೋಬೇಕು ಅಂತ ತಿಳ್ಕೊಂಡು ಅದೇ ಗುರಿಯನ್ನಾಗಿರಿಸಿಕೊಂಡು ಬಾಳಿ ಬದುಕಿದವರು ನಾನು ಒಬ್ಬರನ್ನು ನೋಡಿಲ್ಲ ಅಂತಾರವರು. ಯಾಕೆ ನೋಡಿಲ್ಲ ಅಂತಾರಂದ್ರೆ 12 ವರ್ಷ ಜಗತ್ತನ್ನೆಲ್ಲ ಸಂಚರಿಸಿರ್ತಕ್ಕಂಥ ಮಹಾನುಭಾವರು ಅಲ್ಲಮರು. ಅವರ ದೃಷ್ಟಿಯೊಳಗೆ ಅವ್ರ ಕಣ್ಣಾಗ ಎಂತೆಂಥವ್ರು ಕಂಡಾರ? ಬರೀ ಹೊನ್ನಿಗಾಗಿ, ಮಣ್ಣಿಗಾಗಿ, ಹೆಣ್ಣಿಗಾಗಿ, ಆಸೆ ಆಮಿಷಕ್ಕಾಗಿ ಸರ್ವನಾಶ ಆಗಿ ಹೋದವರೇ ನನ್ನ ದೃಷ್ಟಿಯೊಳಗೆ ಇಲ್ಲಿವರೆಗೂ ಕಂಡಾರ ವಿನಃ ಒಬ್ಬರು ದೇವನಿಗಾಗಿ ಸತ್ತವರನ್ನು ಒಬ್ಬರನ್ನು ನಾನು ನೋಡಿಲ್ಲ ಅಂದ್ರವರು.